ನಮಗೆ ಒಳ್ಳೆ ಸ್ನೇಹಿತರು. ಸರ್ ಮೊದಲನೇದಾಗಿ ಥ್ಯಾಂಕ್ ಯು ಫಾರ್ ದ ಇನ್ವೈಟ್. ಬದ್ರಿ, ನಾವು ನಮ್ಮ ಬಾಲಾಜಿ ಸರ್ ಎಲ್ಲ ಒಟ್ಟಿಗೆ ನಾವು ನಮ್ಮ ಕನಸಿನ ಪ್ರಾರಂಭದ ದಿನಗಳನ್ನ ಸ್ಟಾರ್ಟ್ ಮಾಡಿದ್ದು. ಶಬರಿ ಅಂತ ಹೆಸರು ಹೇಗಿದೆ ಹಾಗೆ ಅವರು ಇವತ್ತು ಈ ಬೆಳ್ಳಿ ಪರದೆ ಮೇಲೆ ಶಬರಿ ಅಂದರೆ ಒಂದು ಕಾಯದ್ರ ಸಂಕೇತ. ಅವರು ಕೂಡ ಒಬ್ಬ ನಿರ್ಮಾಪಕರಾಗಬೇಕು, ಕಲಾವಿದನಾಗಬೇಕು ಅಂತ ಕಾಯ್ತಾ ಇದ್ರು. ಇಡೀ ತಂಡ ಕೊಟ್ಟದಾಗಲಿ ಹಾಡು ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆಲಾಪನ ತುಂಬ ಚೆನ್ನಾಗಿದೆ, ಲೇ 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 ಒಂಥರ ತುಂಬ ಚೆನ್ನಾಗಿದೆ ಸಾಂಗು. ಒಳ್ಳೇದಾಗಲಿ ಇಡೀ ಟೀಮ್ಗೆ. ಬದ್ರಿ, ಆಲ್ ದಿ ಬೆಸ್ಟ್. ಆ್ಯಂಡ್ ಮಗುಗೆ, ಚಿತ್ರತಂಡಕ್ಕೆ ಎಲ್ರಿಗೂ ಒಳ್ಳೇದಾಗಲಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ನಾನು ಮೊದಲೇ ಬಾರಿಗೆ ಇಲ್ಲಿಗೆ ಬಂದಿದ್ದೀನಿ. ನಮ್ಮ ಬದ್ರಿ ಸರ್ ಆಗಲಿ, ನಮ್ಮ ವಿಷ್ಣುಕಾಂತ್ ಅವರು, ನಮ್ಮ ಸ್ನೇಹಿತರು ನಾವೆಲ್ಲ ಒಟ್ಟೊಟ್ಟಿಗೆ ಇದ್ದೀವಿ. ಈ ಥರ ನಮಗೆ ಫಸ್ಟ್ ಅನುಭವ. ಆದರೆ ಪಿಕ್ಚರ್ ಈ ಥರ ಬಂದು ನೋಡಿದಾಗ ಒಂದು ಏನೋ ಹೊಸ ಅನುಭವ. ಮಗು, ಹೀರೋ, ಇವರು ಒಂದು ಪ್ರಕೃತಿ ಸೌಂದರ್ಯದಲ್ಲಿ ಹಾಡು ನಮ್ಮ ಇವರು ಚೆನ್ನಾಗಿ ಹಾಡಿದ್ದಾರೆ. ಹಾಗಾಗಿ ಪಿಕ್ಚರು ಮುಂದಿನ ದಿನಗಳಲ್ಲಿ ಥಿಯೇಟ್ರ್ಗಳಲ್ಲಿ ಎಲ್ಲ ಬಂದು ಪ್ರೇಕ್ಷಕರು ಚೆನ್ನಾಗಿ ನೋಡಿ ಇವ್ರಿಗೆಲ್ಲ ಉತ್ತೇಜನ ಕೊಟ್ಟರೆ ಅದೇ ಸಂತೋಷ. ಹಾಗಾಗಿ ನಾವು ನಮ್ಮ ಸ್ನೇಹಿತರಿಗೆ ಈ ಥರ ಪಿಕ್ಚರ್ ಬಂದಿದೆ, ದಯವಿಟ್ಟು ನೋಡಿ ಅದನ್ನು ಆನಂದ ಕೊಡೋಣ. ಮಗು ಚೆನ್ನಾಗಿ ಮಾಡಿದೆ. ಆಮೇಲೆ ಹೊಸ ಹೀರೋ ನಮ್ಮ ಸಮರ್ಥ ಅವರು, ಅವ್ರಿಗೆಲ್ಲ ನಾವೆಲ್ಲ ಎನ್ಕರೇಜ್ ಕೊಡಬೇಕು. ನಮ್ಮ ಪ್ರೊಡ್ಯೂಸರ್ಗಳು ಬದುಕಬೇಕು, ನೆಕ್ಸ್ಟ್ ಪಿಕ್ಚರ್ ತೆಗಿಬೇಕು. ನಮ್ಮ ಪ್ರೊಡ್ಯೂಸರ್ ಅಂದರೆ ಅನ್ನದಾತರು ಇದ್ದಂಗೆ ಸಿನಿಮಾಗಳಿಗೆ. ಹಾಗೆ ಅವರು ಬದುಕಬೇಕಂದ್ರೆ ನಾವು ಕನ್ನಡ ಪಿಕ್ಚರ್ ಹೆಚ್ಚು ನೋಡಬೇಕು. ಹಾಗಾಗಿ ಪಿಕ್ಚರ್ ಚೆನ್ನಾಗಿ ಮೂಡಿ ಬಂದಿದೆ, ಸಕ್ಸಸ್ ಆಗಲಿ ಅಂತ. ಥ್ಯಾಂಕ್ ಯು. ಮತ್ತು ಎಲ್ಲ ಸ್ನೇಹಿತರಿಗೂ ತುಂಬ ನಮಸ್ಕಾರ. ಶಬರಿನಲ್ಲಿ ಸಮರ್ಥ ಅವರು ಮಾಡಿರೋ ಪಾತ್ರ ತುಂಬ ಪ್ರಾಮಿಸಿಂಗ್ ಆಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಮಗು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಡೈರೆಕ್ಟ್ರು ಇಬ್ಬರ ಹತ್ರ ತುಂಬ ಒಳ್ಳೆ ಕೆಲಸ ತೊಗೊಂಡಿದ್ದಾರೆ. ತುಂಬ ದಿನ ಆಯಿತು ಒಂದು ಒಳ್ಳೆ ಸಾಂಗ್ ಕೇಳಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಲಿರಿಕ್ಸ್ ಆಗಿರ್ಬೋದು, ಕೊರಿಯೋಗ್ರಫಿ ಆಗಿರ್ಬೋದು, ತುಂಬ ಅದ್ಭುತ ಅಂತಲೇ ಹೇಳ್ಬೋದು. ನಮ್ಮ ಕರ್ನಾಟಕದ ಕಲಾಭಿಮಾನಿ ದೇವರುಗಳಿಗೆ ದಯವಿಟ್ಟು ಇಂಥ ಸಿನಿಮಾಗಳನ್ನ ಬಂದು ಆಶೀರ್ವಾದ ಕೊಡಿ. ನಿಜವಾಗ್ಲೂ ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾರೆ ನಮ್ಮ ಡೈರೆಕ್ಟರ್ ಹೊರಟ ಶ್ರೀಯವರು ಆಗಿರ್ಬೋದು. ತುಂಬ ಒಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ ಅವರು. ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಲಿ. ಈ ಸಿನಿಮಾ ಮೊದಲು ಫಸ್ಟು ದೊಡ್ಡ ಹಿಟ್ಟಾಗಲಿ ಅಂತ ನಾನು ಮನಸ್ಫೂರ್ತಿ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ. ತುಂಬ ಖುಷಿ ಆಯಿತು ಈ ಸಾಂಗ್ ನೋಡಿ. ನನಗೆ ಶ್ರೀ ಅವ್ರದ್ದು ಹೊರಟ ಸಿನಿಮಾದ ಒಂದು ಸಾಂಗ್ ತುಂಬ ಇಷ್ಟ. ಯಾರೋ ಸಾಂಗ್ ತುಂಬ ಇಷ್ಟ. ಇದು ಅದೇ ಥರ ಜೀಪು ಎಲ್ಲ ಮತ್ತೆ ನೆನೆಸುತ್ತದು. ಆಲ್ ದ ಬೆಸ್ಟ್ ಅವ್ರಿಗೆ. ಸಮರ್ಥ್ ನಾನು ನೋಡಿಲ್ಲ, ಬನ್ನಿ ಸರ್. ಫಸ್ಟ್ ಪಿಕ್ಚರ್ ಅಂತ ಅನ್ಸಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೆರಿ ಪ್ರಾಮಿಸಿಂಗ್. ಆಲ್ ದ ಬೆಸ್ಟ್. ನಿರ್ಮಾಪಕರು ಅವರು ಸುಧಾಕರ್ ರೆಡ್ಡಿ ಅಂತೇನೋ ಇಟ್ಕೊಂಡಿದ್ದಾರೆ. ಅವರು ಬದ್ರಿ ಅಂತ ಮಾತ್ರ ನಮಗೆ ಪರಿಚಯ. ಈ ಪ್ರೊಡ್ಯೂಸರ್ ಆಗ್ಬಿಟ್ಟು ಸಮರಸಿಂಹ ರೆಡ್ಡಿ, ಸುಧಾಕರ್ ರೆಡ್ಡಿ ಆ ಥರ ಹೇಳಿದ್ದಾರೆ. ಅವರಿಗೆಲ್ಲ ಒಳ್ಳೆಯದಾಗಬೇಕು. ಬೇರೆ ಇಬ್ಬರು ನಿರ್ಮಾಪಕರಿಗೂ ಒಳ್ಳೆಯದಾಗಲಿ. ಭಾರವಿ ಪಿಕ್ಚರ್ಸ್ ತುಂಬ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮಾಧ್ಯಮದವರಿಗೆ ಎಲ್ಲರಿಗೂ ನಮಸ್ಕಾರ ಸರ್. ಸಾಂಗ್ ನೋಡಿದರೆ ನನಗೆ ತುಂಬ ಅನಿಸುತ್ತೆ ತುಂಬ ಚೆನ್ನಾಗಿದೆ ಅಂತ. ನಿಮಗೆಲ್ಲರಿಗೂ ತುಂಬ ಚೆನ್ನಾಗಿದೆ ಅಂತ ಅನಿಸ್ತಾ ಅಂತ ನಿಮ್ಮ ಮುಖದಲ್ಲಿ ನೋಡೋ ನಗುನ, ಖುಷಿನ ಹಂಚ್ಕೊಳ್ತಾ ಇದ್ದೀನಿ. ನಾವು ಹೊಸದಾಗಿ ಪ್ರೊಡ್ಯೂಸ್ ಮಾಡೋಕ್ಕೆ ಬಂದಿದ್ದೀನಿ ಸರ್. ಒಂದು ಚಿಕ್ಕ ಪಿಕ್ಚರ್ ಮಾಡಿದ್ದೀನಿ. ನಮ್ಮ ಟೀಮು ಶ್ರೀ ಅವರು, ಚಿನ್ನಿ ಅವರು ಎಲ್ಲರೂ ಸೇರಿ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಎಲ್ಲರಿಗನ್ನ ನಮ್ಮ ಹೇಮಂತ್ ಸಾರು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸರ್. 3 ಹಾಡು ಚೆನ್ನಾಗಿದೆ. ನಾವು ಬಂದಾಗ ನಿಮ್ಮ ವರ್ಕ್ ನೋಡಿದ್ವಿ, ಸೈಲೆಂಟ್ ಆಗಿದ್ದೀರ. ವರ್ಕ್ ನೋಡಿದಾಗ ತುಂಬ ಚೆನ್ನಾಗಿ ಮಾಡಿದ್ದೀರ. ತುಂಬ ಧನ್ಯವಾದಗಳು ಸರ್. ನಮ್ಮ ಟೀಮ್ಗೆ ಎಲ್ಲರಿಗೂ ತುಂಬ ನಾವೆಲ್ಲ ಇನ್ನೊಂದು ಪಿಕ್ಚರ್ ಮಾಡೋ ಅವಕಾಶ ಬರುತ್ತಂತ ತಿಳ್ಕೊತಾ ಇದ್ದೀನಿ. ಇದಕ್ಕೆ ಸರ್ ನಾನೊಂದು ಹೇಳಬೇಕಂತ ಇಷ್ಟಪಡ್ತೀನಿ. ಇಂಡಸ್ಟ್ರಿ ಬರುವಾಗ ಓಂ ಪ್ರಕಾಶ್ ಅವರು ನಾನು ಏನಕ್ಕೆ ಆಶೀರ್ವಾದ ತೊಗೊಂಡಿದ್ದೀನಿ ಅಂದರೆ, ನಮಗೆಲ್ಲ ಕರೆದು ಕ್ಯಾರೆಕ್ಟರ್ ಕೊಟ್ಟು ಎಲ್ಲರನ್ನ ಪ್ರೋತ್ಸಾಹ ಮಾಡಿ ಎಲ್ಲರಿಗೆ ಸಪೋರ್ಟ್ ಮಾಡಿ ತುಂಬ ಒಳ್ಳೆ ಸಹಕಾರ ಮಾಡಿದ್ದಾರೆ.
ಮಾಡಿದ್ದಾರೆ ಸರ್. ನಮ್ಮ ಬಾಲಾಜಿ ಸರ್ ನಿಜವಾಗ್ಲೂ ಇಲ್ಲಿ ನಿಂತ್ಕೊಂಡಿದ್ದೀನಂದರೆ ಇಂಡಸ್ಟ್ರಿ ಬಂದಾಗ ಗೊತ್ತು ಎಲ್ಲರಿಗೂ ತುಂಬ ಕಷ್ಟ ಆಯಿತು. ಆ ಟೈಮಲ್ಲಿ ಗೌರಿ ವೆಂಕಟೇಶ್ ಅವರು ನಮ್ಮ ಬಾಲಾಜಿ ಸರ್ನ ಪರಿಚಯ ಮಾಡಿಸಿದ್ರು. ಪರಿಚಯ ಮಾಡಿಸಿದ ದಿನ ಟೈಮ್ ಏನೋ ಗೊತ್ತಿಲ್ಲ, ಅವ್ರ ಮನೇಲಿ ಒಂದು ಮಗನಾಗಿದ್ದೀನಿ, ಅವ್ರ ತಮ್ಮನಾಗಿದ್ದೀನಿ. ಶೂಟಿಂಗಲ್ಲಿ 100 ರೂಪಾಯಿ ಕೊಡ್ತಾಯಿದ್ರು, ಊಟ ಕೊಡೋದು. ಶೂಟಿಂಗ್ ಇದ್ದರೆ ಮಾತ್ರ ಸಿಗುತ್ತೆ, ಶೂಟಿಂಗ್ ಇಲ್ಲ ಅಂದರೆ ತುಂಬ ಕಷ್ಟ ಆಗೋದು. ಜೊತೆಲಿ ಇಟ್ಕೊಂಡು ಅವ್ರ ಮನೇಲಿ ಇಟ್ಕೊಂಡು ಅಕ್ಕವರಾದ್ರೂ ಎಲ್ಲರೂ ನನ್ನೇ ಒಂದು ಸ್ವಂತ ಮಗು ಥರ ನೋಡ್ಕೊಂಡಿದ್ದಾರೆ. ಇವತ್ತು ನಾನು ಅವ್ರು ಬಂದು ನನಗೆ ಒಂದು ಪ್ರೊಡ್ಯೂಸರಾಗಿ ಆಶೀರ್ವಾದ ಮಾಡ್ತಾಯಿದೆ ಅಂದರೆ ಆ ಕಾವೇರಿ ತಾಯಿ ನನಗೆ ಕೊಟ್ಟಿರೋ ಅದೃಷ್ಟ. ನಾನು ಏನಾದ್ರು ಚಿಕ್ಕದು ಬಿಸ್ನೆಸ್ ಮಾಡಬೇಕಂದ್ರೂ ಸಾರ್ನ ಕೇಳ್ತೀನಿ, ಸರ್ ಇದು ಮಾಡ್ತಾಯಿದ್ದೀನಿ ಬಿಸ್ನೆಸ್ ನೋಡಿ, ಎಲ್ಲ ತುಂಬ ಕಷ್ಟ ಇದೆ ಇಂಡಸ್ಟ್ರಿಯಲ್ಲಿ, ಬಿಸ್ನೆಸ್ ಸಣ್ಣದಾಗಿ ಮಾಡ್ತಾಯಿದ್ದೀನಿ ಅಂದರೆ ಬದ್ರಿ ಮಾಡೋ ಮಗ ನೀನು ಚೆನ್ನಾಗಿ ಮಾಡ್ತೀಯ ಅಂತ ಹೇಳ್ತಾರೆ. 3 ಜನ ಇಟ್ಕೊಂಡು ಒಂದು ಚಿಕ್ಕ ಕ್ಯಾಟ್ರಿಂಗ್ ಮಾಡಿದ್ದೀನಿ, ಚಿಕ್ಕ ಕ್ಯಾಂಟೀನು. ಇವಾಗ 350 ಜನ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆಲ್ಲ ಕೆಲಸ ಕೊಡೋಕ್ಕೆ ಆ ದೇವರು ಕಾವೇರಿ ತಾಯಿ ಚಾಮುಂಡಿ ತಾಯಿ ನನಗೆ ಆ ಶಕ್ತಿ ಕೊಟ್ಟಿದ್ದಾರೆ. ಯಾವ್ದು ಮಾಡಿದ್ರೂ ಪರ್ಸ್ನಲ್ ಆದ್ರೂ ಯಾವುದಿದ್ರೂ ಸಾರ್ನ ಕೇಳ್ತೀನಿ. ನನ್ನ ಮನೇಲಿ ನಾನು ಪ್ರೊಡ್ಯೂಸ್ ಮಾಡ್ತಾಯಿದ್ದೀನಿ, ಯಾರಿಗೂ ಹೇಳಿಲ್ಲ, ನನ್ನ ಫ್ರೆಂಡ್ಗೂ ಯಾರಿಗೂ ಹೇಳಿಲ್ಲ. ಏನಕ್ಕೆಂದರೆ ಗೊತ್ತು ದೊಡ್ಡದಾಗಿ ಪ್ರೊಡ್ಯೂಸ್ ಮಾಡಿಬಿಟ್ಟಾರೆ, ಮುಗಿಸಲ್ಲ ಕೆಲವರು, ತುಂಬ ನಾನು ಕೇಳ್ಕೊಂಡಿದ್ದೀನಿ. ಅದರಿಂದ ನಾನು ಯಾರಿಗೂ ಹೇಳಿಲ್ಲ, ಒಬ್ಬರಿಗೆ ಹೇಳಿರೋದು ನಮ್ಮ ಬಾಲಾಜಿ ಸರ್ಗೆ. ಒಳ್ಳೇದಾಗಲಿ ಕಣೋ, ಚೆನ್ನಾಗಿ ಮಾಡ್ತಾಯಿದ್ದೆ ಅಂತ ಆಶೀರ್ವಾದ ಮಾಡಿದ್ದಾರೆ. ದಯವಿಟ್ಟು ನಮ್ಮ ಆಶೀರ್ವಾದ ನನಗೆ ಒಳ್ಳೇದಾಗ್ತಾ ಇದೆ. ಅವತ್ತು ಬಿಸ್ನೆಸ್ ಸಕ್ಸಸ್ ಆಗಿದ್ದೀನಿ, ಇವತ್ತು ಪ್ರೊಡ್ಯೂಸರ್ ಆಗಿ ಸಕ್ಸಸ್ ಆಗ್ತೀನಿ ಅಂತ ಆ ದೇವರು ಬೇಡ್ಕೊತಾ ಇದ್ದೀನಿ. ಅವ್ರ ಆಶೀರ್ವಾದ ಇರಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ನಮಗೆಲ್ಲರಿಗೂ ಆಶೀರ್ವಾದ ಮಾಡಿ ಮುಂದಕ್ಕೆ ಕರ್ಕೊಂಡು ಹೋಗ್ಬೇಕಂತ ನೋಡ್ತಾ ಇದ್ದೀನಿ. ಇದೇ ಅವ್ರು ಅನ್ನ ತಿಂದಿದ್ದೀನಿ, ಋಣ ತೀರ್ಸ್ಕೋಬೇಕಂದ್ರೆ ನಮ್ಮ ಕೈಲಾಗಲ್ಲ. ದೇವ್ರ ದಯೆಯಿಂದ ನಾವೆಲ್ಲ ಪ್ರೊಡ್ಯೂಸರ್ ನಿಂತ್ಕೊಂಡ್ರೆ, ನಮ್ಮ ಬಾಲಾಜಿ ಸರ್ ಅವಕಾಶ ಕೊಟ್ಟರೆ ನೆಕ್ಸ್ಟ್ ಅವ್ರನ್ನ ಇಟ್ಕೊಂಡು ನಮ್ಮ ಶ್ರೀ ಅವ್ರನ್ನ ಇಟ್ಕೊಂಡೆ ನೆಕ್ಸ್ಟ್ ಮೂವಿ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀನಿ. ಆ ದೇವರು ಒಳ್ಳೆಯದು ಮಾಡಿ ಕ್ಷಮಿಸಿ. ನಮ್ಮ ಮೀಡಿಯಾದವರಿಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಸರ್. ಸಣ್ಣವ್ರನ್ನು ದೊಡ್ಡವ್ರು ಮಾಡೋದು ನೀವೇ. ದಯವಿಟ್ಟು ದೇವ್ರ ಸ್ಥಾನ ಇಟ್ಕೊಂಡು ನಮಗೆಲ್ಲ ಆಶೀರ್ವಾದ ಮಾಡಿ ನಮಗೆಲ್ಲ ಸಪೋರ್ಟ್ ಮಾಡಿ ಪ್ರೋತ್ಸಾಹ ಮಾಡಬೇಕಂತ ನಿಮಗೆ ಕೇಳ್ಕೊತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸುಧಾಕರ್ ರೆಡ್ಡಿ ಸರ್, ಧನ್ಯವಾದಗಳು. ವಿಷ್ಣು ಸರ್. ಸ್ಕೂಟರ್ ಹಾರಕ್ಕಿಂತ ಮುಂಚೆ ಇತ್ತು ಸರ್. ನಿಜವಾಗ್ಲೂ ತುಂಬ ಈ ಆಪರ್ಚುನಿಟಿಗೆ ಖುಷಿ ಪಡ್ತೀನಿ. MK ಮಠ ಸರ್ ಯಾರಿದ್ದಾರೆ? ಶ್ರೀನಿವಾಸ್ ಸರ್ ಬನ್ನಿ, ಜೊತೆಲೆ ಮಾತಾಡೋಣ ಬನ್ನಿ. ಮೇಡಮ್ ಬನ್ನಿ. ಸೀತಾ ಮೇಡಮ್ ಬನ್ನಿ, ಕ್ವಿಕ್ ಆಗಿ. ನಿಜವಾಗ್ಲೂ ನನ್ನ ಕ್ಯಾರೆಕ್ಟರ್ ಹೇಳಿದಾಗ ಡೈರೆಕ್ಟರ್ ಸರ್ ತುಂಬ ಖುಷಿ ಪಟ್ಟೆ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೂ ಹಾಗೂ ಪತ್ರಿಕಾ ಮಿತ್ರರಿಗೂ ನಾನು ಧನ್ಯವಾದಗಳು. ಈ ಕ್ಯಾರೆಕ್ಟರ್ ಮಾಡಬೇಕಂದ್ರೆ ಡಿಫ್ರೆಂಟಾಗಿ ಕ್ಯಾರೆಕ್ಟರ್ ಇದೆ ಅಂದರು. ಆಯಿತು ಸರ್ ನಾನು ಮಾಡ್ತೀನಿ ಅಂತ ಒಪ್ಕೊಂಡೆ. ಒಂದು ಸಿಚುವೇಶನಲ್ಲಿ ಸೆಟ್ಟರ್ ಬಂದು ಮೋರಿ ಕೆಳಗಡೆ ಒಂದು ಕ್ಯಾರೆಕ್ಟ್ ಬಿದ್ದಿರುತ್ತೆ ಕುಡಿದ್ಬಿಟ್ಟು. ಅವಾಗ ಹೇಳ್ತಾಯಿದ್ರು, ಸಿದ್ದು ಅಲ್ಲೆಲ್ಲ ಗಲೀಜಿದೆ, ಮುಳ್ಳಿದೆ. ಸರ್ ನಾನು ಮಾಡ್ತೀನಿ ಸರ್ ಅಂದೆ ಶ್ರೀ ಸರ್ಗೆ. ನಿಜವಾಗ್ಲೂ ಅದು ಕ್ಯಾರೆಕ್ಟರ್ ಇನ್ವಾಲ್ವ್ಮೆಂಟ್ ಅಂದ ತಕ್ಷಣವೇ ಶ್ರೀ ಸರು ಅದು ನೋಡಿದ ತಕ್ಷಣ ಹೇಳಿದ್ರು, ತುಂಬ ಚೆನ್ನಾಗಿ ಮಾಡ್ತಿದ್ದೀಯಾ, ಗುಡ್ ಕಣು ಅಂತ. ಅವರು ಅಷ್ಟು ಹೇಳುವಾಗ ನನಗೆ ಒಂಥರ ವೈಬ್ರೇಟ್ ಸ್ಟಾರ್ಟ್ ಆಗಿತ್ತು. ಇವತ್ತು ಇಲ್ಲಿ ಆಪರ್ಚುನಿಟಿ ಕೊಟ್ಟಂಥ 3 ಜನ ಪ್ರೊಡ್ಯೂಸರ್ಸ್ಗೂ ನಮ್ಮ ಶ್ರೀ ಸರ್ಗೂ ನನ್ನ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇದ್ರ ಮೇಲೆ ಏನು ಮಾತಾಡೋಕ್ಕಾಗಲ್ಲ, 2 ಮಾತು ಹೇಳಿದರೆ ನಾನು ಒಂದು 6 ಮಾತಾಡಿದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸಿದ್ದು ಅವರೇ. ಥ್ಯಾಂಕ್ ಯು ಮೇಡಮ್. ಸೀತಾ ಮೇಡಮ್. ಎಲ್ರಿಗೂ ನಮಸ್ಕಾರ. ಸಾಂಗ್ ತುಂಬ ಚೆನ್ನಾಗಿದೆ, ಒಂದು ನಿಸ್ವಾರ್ಥ ಪ್ರೀತಿನ ತೋರಿಸೋವಂಥದ್ದು. ಆ ಸಾಂಗಲ್ಲಿ ಒಂದು ವಿಡಿಯೋ ನೋಡಬೇಕಾದಾಗ ಬಜರಂಗಿ ಭಾಯಿಜಾನ್ ಒಂದಿಷ್ಟು ಸೀಕ್ವೆನ್ಸ್ ನೆನಪಾಯಿತು. ಆ ಸಿನಿಮಾ ಥರನೇ ಈ ಪೇರು ತುಂಬ ಹಿಟ್ ಆಗಲಿ ಅಂತ ನಾನು ಆಶಿಸ್ತೀನಿ. ನನ್ನ ಪಾತ್ರ ಹೀರೋನ ಚಿಕ್ಕಂದಿನ ಇದರಲ್ಲಿ ತಾಯಿ, ಹೀರೋನ್ ತಾಯಿ, ನಾಟ್ ವೆನ್ ಹಿ ವಾಸ್ ಗ್ರೋನ್ ಅಪ್, ವೆನ್ ಹಿ ವಾಸ್ ಯಂಗ್. ಸೊ ಪಾತ್ರ ತುಂಬ ಚೆನ್ನಾಗಿದೆ, ಕತೆ ಕೇಳಿದಾಗ ತುಂಬ ಇಷ್ಟ ಆಯಿತು. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಶ್ರೀ ಅವ್ರಿಗೆ ಮತ್ತು ಎಲ್ಲ ಪ್ರೊಡ್ಯೂಸರ್ ಹೋಲ್ ಟೀಮ್ಗೆ ಥ್ಯಾಂಕ್ ಯು. ಸೊ ಪ್ಲೀಸ್ ನೀವು ಇದನ್ನು ತುಂಬ ಯಶಸ್ಸು, ಈ ನಮ್ಮ ಟೀಸರ್ ಎಷ್ಟು ಹಿಟ್ ಆಗಿದೆಯೋ ಹಾಗೆ ಹಾಡು ಕೂಡ ಪ್ರತಿಯೊಬ್ಬರಿಗೂ ತಲುಪಬೇಕು. ಅದರ
ಅದರಲ್ಲಿ ಮಾಧ್ಯಮದವ್ರ ಪಾತ್ರ ತುಂಬ ಇರುತ್ತೆ. ಪ್ಲೀಸ್ ಸಪೋರ್ಟ್ ಅಸ್ ಆ್ಯಂಡ್ ಮೇಕ್ ದಿಸ್ ಸಾಂಗ್ ಆಸ್ ಹಿಟ್ ಆಸ್ ಟೀಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್ ಸೀತಾ ಅವರೇ. ಶ್ರೀನಿವಾಸ್ ಸರ್, ತಾವೇನು ಹೇಳ್ತೀರಿ? ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಬಾಲಾಜಿ ಸರ್, ಓಂ ಸರ್, ನಮ್ಮ ಗುರುಗಳು ರಘು ಸರ್ ಬಂದಿದ್ದಾರೆ. ತುಂಬ ಸಂತೋಷ ಆಯಿತು. ತುಂಟಾ ಪಿಕ್ಚರಲ್ಲಿ ಬಾಲಾಜಿ ಸರ್ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ಓಂ ಸರ್ ಡೈರೆಕ್ಟ್ರು. ಎಲ್ಲದಕ್ಕಿಂತ ಮಿಗಿಲಾಗಿ ಬದ್ರಿ ಅವರು, ನಾವು ಸುಮಾರು ಸಿನಿಮಾ ಜೊತೆಯಲ್ಲಿ ಆ್ಯಕ್ಟ್ ಮಾಡಿದ್ದೀವಿ. ಅವರು ಇವತ್ತು ಒಬ್ಬ ನಿರ್ಮಾಪಕರಾಗಿದ್ದಾರೆ. ಅದೇ ಒಂದು ಸಂಯಮ, ತಾಳ್ಮೆ ಅವ್ರಿಗಿದೆ. ನಿಜವಾಗ್ಲೂ ಮೊದಲನೇದಾಗಿ ರಮೇಶ್ ಸರ್ ಹಾಗೂ ವಿಷ್ಣು ಸರ್ ಎಲ್ಲ ಸೇರಿ ಒಂದು ಚಿತ್ರ ಮಾಡಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಹೊರಟ ಶ್ರೀ ಸರ್ ಒಂಟಿನಲ್ಲಿ ಒಂದು ಬೇರೆ ಥರ ಕ್ಯಾರೆಕ್ಟರ್ ಕೊಟ್ಟಿದ್ರು. ಆದಷ್ಟು ಸ್ವಲ್ಪ ಆ್ಯಕ್ಷನ್ ಜಾಸ್ತಿ ಇತ್ತು. ಇದರಲ್ಲಿ ಕಂಪ್ಲೀಟ್ ವರ್ಷನ್ ಚೇಂಜ್ ಮಾಡಿದ್ದಾರೆ. ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ದಯವಿಟ್ಟು ಅವ್ರಿಗೆ ಒಂದು ನಾನು ಧನ್ಯವಾದಗಳು ಅರ್ಪಿಸ್ತೀನಿ. ಇಡೀ ನಮ್ಮ ಶಬರಿ ಟೀಮ್ ತುಂಬ ಅದ್ಭುತವಾಗಿ ಕೆಲಸ ಮಾಡಿದೆ. ಶಬರಿ ಟೀಮ್ಗೆ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಶ್ರೀನಿವಾಸ್ ಸರ್, ಥ್ಯಾಂಕ್ ಯು ಸೀತಾ ಮೇಡಮ್, ಥ್ಯಾಂಕ್ ಯು ಸಿದ್ದು ಅವರೇ. ಮೂವರಿಗೂ ಧನ್ಯವಾದ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಮರ್ಥ ರಮೇಶ್ ಅಂತ. ನಾನು ಶಬರಿಯಲ್ಲಿ ಹೀರೋ ಪಾತ್ರ ಮಾಡಿದ್ದೀನಿ. ಆ್ಯಂಡ್ ಹಿಂಗ ಓಕೆ. ಈ ಮೂವಿಯಲ್ಲಿ ಲೈಕ್ 3 ಸಾಂಗ್ಸ್ ಇದೆ. ಎಲ್ಲ ಸಾಂಗ್ಗೆ ಚಿಕ್ಕ ಸ್ವಲ್ಪ ಸ್ಟೋರಿ ಹೇಳ್ಕೊಂಡು ಬರ್ತೀನಿ. ಫಸ್ಟು ಲವ್ ಮಾಡೆ ಅಂತ. ಲವ್ ಮಾಡಿದಲ್ಲಿ ಒಂಥರ ಸ್ಟೋರಿ ಸೀಕ್ವೆನ್ಸ್ ಥರ ಹೋಗುತ್ತೆ. ಅದರಲ್ಲಿ ಡ್ಯಾನ್ಸ್ ಕಡಿಮೆ, ಬಟ್ ಸ್ಟೋರಿ ಸೀಕ್ವೆನ್ಸ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಐ ಥಿಂಕ್ ದಟ್ ವಾಸ್ ಆ ಡೈರೆಕ್ಟರ್ಸ್ ಐಡಿಯಾ ಆ್ಯಂಡ್ ಇಟ್ಸ್ ರಿಯಲಿ ಕಮ್ ಔಟ್ ವೆಲ್ ವೆಲ್. ನೆಕ್ಸ್ಟ್ ತಂಗಾಳಿ ಎವ್ರಿ ಶಾರ್ಟ್ ತಂಗಾಳಿ ಸಾಂಗಲ್ಲಿ ಬೇರೆ ಲೊಕೇಶನ್ ತಗೊಂಡಿರೋದು ನಂಗೆ ಇನ್ನೂ ಜ್ಞಾಪಕ ಇದೆ. ನಾವೆಲ್ಲೋ ಏನೋ ಬೇರೆ ಶೂಟ್ ಮಾಡ್ತಿರ್ತೀವಿ, ಸಡನ್ನಾಗಿ ಅಲ್ಲಿಂದ ತುಂಬ ಚೆನ್ನಾಗಿ ಕಾಣುತ್ತಲ್ಲ ತಂಗಾಳಿಗೆ ಅಂತ ಅಂದ್ಕೊಂಡು ಎಲ್ಲರೂ ಓಡೋಗೋರು. ಸೊ 50 days ಶೂಟಲ್ಲಿ ಎಲ್ಲ ಒಂದೊಂದು ದಿನ ತಂಗಾಳಿ ಸಾಂಗ್ ಅಕ್ಯುಮುಲೇಟ್ ಆಗಿ ಅದೇ ಸಾಂಗ್ ಆಗಿದೆ. Finally, we have Tandani, this one that I got to share space with my beautiful co-star Danvi. It is my favorite song out of all 3 if I had to choose. Visually, it's beautiful, absolutely. And yeah, ಅಷ್ಟೇ. ಆಗಿದೆ ಓಕೆ. ಅಷ್ಟೇನಾ? ನಿಮ್ಗೆ ಖುಷಿ ಆಯ್ತಾ? ಖುಷಿ ಆಯ್ತು. ನಿಮ್ಮ ಪಾತ್ರದ ಬಗ್ಗೆ ಎಲ್ಲ, ಸಿನಿಮಾ ಬಗ್ಗೆ? ಪಾತ್ರ ಬಗ್ಗೆ ಸಾರಿ, ಹೋಗ್ತಾ ಹೇಳೋದ? ಓಕೆ, ಮನೆಗೆ ಹೋಗ್ತಾನಾ? ಸರಿ, ಓಕೆ. ಥ್ಯಾಂಕ್ ಯು ಸಮರ್ಥ ಅವರೇ, ಆಲ್ ದಿ ವೆರಿ ಬೆಸ್ಟ್. ದಾನ್ವಿನಾ ಎರಡನ್ನೂ ಕಲಿಬೋದಾ? ಸೂಪರ್ ಕಣಿಮ. ಏನ್ ಹೇಳಮ್ಮ ನಿಮ್ ಪಾತ್ರದ ಬಗ್ಗೆ? ಹಾಡು ಹೇಗ ಅನಿಸ್ತು? ಅರ್ಧ ಹಾಡಾದ್ಮೇಲೆ ಬಂದಿಯಲ್ಲ, ಏನ್ ಅನಿಸ್ತು? ತುಂಬಾ ಚೆನ್ನಾಗಿದೆ. ಈ ಹಾಡು ಶೂಟ್ ಮಾಡ್ಬೇಕಾದ್ರೆ ನಾನು, ನಮ್ಮ ಶ್ರೀ ಸರು ತುಂಬ ಚೆನ್ನಾಗಿತ್ತು. ಎಲ್ಲರೂ ಫನ್ ಮಾಡ್ಕೊಂಡು ಮಾಡಿದ್ದು ಚೆನ್ನಾಗಿತ್ತು. ಏನಿಲ್ಲ, ನಾನು ಹುಟ್ಟಿದ ದಿನ ಜನವರಿ 14ನೇ ತಾರೀಕು, ಅಯ್ಯಪ್ಪ ಹುಟ್ಟಿದ ದಿನ. ಅದೇ ರೀತಿ ಈ ಮೊದಲನೇ ಮೂವಿನೇ ನಂದು ಶಬರಿ. ಸೂಪರ್. ಶಬರಿ ಯಾರು? ನೀವೇ ಹೇಳಾಯ್ತಲ್ಲ. ನಾನೇ. ಹೌದಾ? ಓಕೆ, ಅಷ್ಟೇ. ಮನೇಲಿ ಸ್ಪೀಚ್ ಕಲ್ತ್ಕೊಂಡ್ ಬಂದಿದ್ದಲ್ಲ ಮನೇಲಿ? ಹೇಳಮ್ಮ. ಫೋರ್ತ್ ಸ್ಟ್ಯಾಂಡರ್ಡ್. ಅಮ್ಮ ಬಂದಿದ್ದಾರಾ? ಹಾಂ. ಇಷ್ಟೇ ಕಲ್ತಿದ್ದ ಮನೇಲಿ? ಹೌದಾ? ಇಲ್ಲ, ತುಂಬಾ ಕಲ್ತಿದ್ದಾಳೆ. ಹೇಳಲ್ವಾ? ಆಫ್ ದ ರೆಕಾರ್ಡ್. ಓಕೆ. ಖುಷಿ ಆಯ್ತಾ ಅಣ್ಣನ ಜೊತೆ ಆಕ್ಟ್ ಮಾಡಿದ್ದು? ಸಾಂಗ್ ಚೆನ್ನಾಗಿ ಬಂದಿದ್ಯಾ? ಹಾಂ, ಚೆನ್ನಾಗಿ ಬಂದಿದೆ. ಸೂಪರ್. ಥ್ಯಾಂಕ್ ಯು ಶಬರಿ. ಥ್ಯಾಂಕ್ ಯು ಸಮರ್ಥ ಅವರೇ. ಆಲ್ ದಿ ವೆರಿ ಬೆಸ್ಟ್ ಟು ಯು. ಇಬ್ಬರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಒಂದು ಸ್ಟೆಪ್ ಇಲ್ಲಿ ಹಾಡಲ್ಲಿ. ಓಕೆ, ತುಂಬ ಥ್ಯಾಂಕ್ಸ್. ನಮ್ಮ ಟೀಮ್ ವಿಶ್ ಮಾಡೋಕೆ ಬಂದಿದ್ದೀರಾ. ನಮ್ಮ ಸ್ನೇಹಿತರು ಕುಮಾರ್ ಶರ್ಮಾ ಸರ್, ನಿಮಗೂ ಧನ್ಯವಾದಗಳು. ಆಮೇಲೆ ನಮ್ಮ ಭಾರತಿ ಸರ್, ನೀವು ಬಂದಿದ್ದು ನಿಜವೂ ಒಂದು ಎನರ್ಜಿ ನಮ್ಮ ಟೀಮ್ಗೆ. ಅಶ್ವಿನ್ ಥ್ಯಾಂಕ್ಸ್. ನಮ್ಮ ಓಂ ಪ್ರಕಾಶ್ ಎಲ್ಲೋದ್ರೆ ಗೊತ್ತಿಲ್ಲ, ಕಾಣ್ತಾ ಇಲ್ಲ. ಫೋನ್ ಬಂತು, ಮೋಸ್ಟ್ಲಿ ಹಂಗೆ ಎದ್ದಿಟ್ಟಾಗ್ಬಿಟ್ಟಿದ್ರು, ಗೊತ್ತಿಲ್ಲ. ಹೌದಾ? ಸೊ ಓಂ ಪ್ರಕಾಶ್ ಅವರು ಬಂದಿದ್ದು ಕೂಡ ಭಾಳ ಖುಷಿ ಆಯಿತು. ಸೊ ನಮ್ಮ ಈ ಔಟ್ಪುಟ್ಟು ಒಬ್ಬ ನಿರ್ದೇಶಕನಿಗೆ ಏನೇ ಮಾಡಿದ್ರು ಒಂದು ಫ್ರೀಡಮ್ ಅಂತ ಬೇಕು. ಯಾಕಂದರೆ ನಾವು ಪೇಪರಲ್ಲಿ ಏನೇ ಗಿಸ್ಕೊಂಡ್ರು ಅದಕ್ಕೆ ಜೀವ ಕಾಸು ಹಾಕೋದು ಪ್ರೊಡ್ಯೂಸರ್. ಅವ್ರು ಹಾಕಿದ್ರೇ ಒಬ್ಬ ನಿರ್ದೇಶಕ. ಯಾಕಂದರೆ ಆ ಕನಸನ್ನ ನನಸು ಮಾಡೋ ರೀತಿ ಇದೆಯಲ್ಲ. ಸೊ ನಿಜವಾಗ್ಲೂ ನಿಮ್ಮಂಥ ನಿರ್ಮಾಪಕರು ಇಂಡಸ್ಟ್ರಿಗೆ ಬರಬೇಕು. ನಿಜವಾಗ್ಲೂ ನನ್ನ ಟೀಮ್ ನಿಜವಾಗ್ಲೂ ಪುಣ್ಯ ಮಾಡಿತ್ತು ಅನ್ಕೊತೀನಿ ನಿಮ್ಮಂಥ ನಿರ್ಮಾಪಕರು ಸಿಗೋಕ್ಕೆ. ಸೊ ಬಾರವಿ ಫಿಲಮ್ಸ್ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಬರಲಿ.
ಕ್ವಾಲಿಟಿ ಸಿನಿಮಾಗಳು ಬರಲಿ ಸರ್. ಇನ್ನು ಎಷ್ಟೋ ಜನ ನನಗಿಂತ ತುಂಬ ಜನ ಟ್ಯಾಲೆಂಟೆಡ್ಸ್ ತುಂಬ ಜನ ಇದ್ದಾರೆ, ಕೆಲಸ ಇದ್ದಾರೆ, ಅವ್ರಿಗೆ ಗುರ್ಸಿ ದಯವಿಟ್ಟು ಅವಕಾಶ ಕೊಡಿ ಅಂತ ನಾನು ಕೇಳ್ಕೊಡ್ತೀನಿ ಸರ್. ಸರ್ ರಿಲೀಸ್ ಬಂದು ಸೆಪ್ಟೆಂಬರ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸರ್. ಇದು 48 ಡೇಸ್ ಸರ್. 1000% ಇಂಪಾರ್ಟೆಂಟ್ ಸರ್. ಯಾಕಂದ್ರೆ ಒಂದು ಹೇಳ್ತೀನಿ ನಾನು, ನನ್ನ ಅನುಭವ ಸರ್. ನಾನು ಬೇರೆಯವ್ರು ಯಾರು ಎಕ್ಸಾಂಪಲ್ ಕೊಟ್ಟು ಅದು ಮಾತಾಡಲ್ಲ. ಇದು ನನ್ನ 6ನೇ ಸಿನಿಮಾ, ಹೊರಟ ಇಲ್ಲ ಆದಮೇಲೆ ಯೂಶುವಲಾಗಿ ನಾನು ಕೇಳಿದ್ದೀನಿ, ನನಗೂ ಅನುಭವ ಆಗಿದೆ. ಸುಮಾರು ಜನ ತುಂಬ ಜನ ಪ್ರೊಡ್ಯೂಸರ್ ನಾವು ಕಳ್ಕೊತಾ ಇದೀವಿ ಸರ್. ಯಾಕಂದರೆ 99% ಅವ್ರ ಬಾಯಲ್ಲಿ ಬರೋದು ಒಂದೇ ಮಾತು ಸರ್, ಶ್ರೀ ಅವನು ಯಾರೋ ಒಪ್ಕೊಂಡೆ ಶ್ರೀ, 1.5 ಕೋಟಿ ಹೇಳ್ದೆ ಶ್ರೀ, 4-5 ಕೋಟಿ ಖರ್ಚು ಮಾಡ್ಬಿಟ್ಟೆ ಶ್ರೀ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಒಬ್ಬ ಪ್ರೊಡ್ಯೂಸರ್ಗೆ ನಾನು ಮೋಸ ಹೋಗ್ಬಿಟ್ಟು, ಯಾಕಂದ್ರೆ ಅವರೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಇಲ್ಲಿ ಬಂದಿರ್ತಾರೆ. ಅವ್ರಿಗೆ ಇದೇ ಮೋಸ ಹೋದ್ನ ನಾನು ಮೋಸ ಮಾಡಿದ್ರೆ, ಯಾಕಂದ್ರೆ ಅವ್ರಿಗೆ ಪಾಪ ಗೊತ್ತಿರಲ್ಲ, ಅವ್ರಿಗೆ ಎಲ್ಲೆಲ್ಲಿ ಏನಾಯ್ತು ಗೊತ್ತಿಲ್ಲ. ಈ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟರೆ ಸಡನ್ ಆಗಿ ಅದು ಹೋಗ್ತಾ ಎಲ್ಲೆಲ್ಲಿ ಕೊಟ್ಟರು ಅಂತ ಗೊತ್ತಾಗುತ್ತೆ ಅವ್ರಿಗೆ. ಅವ್ರ ಅನುಭವಗಳು ಬೇರೆ ಬೇರೆ ಥರ ಹೇಳ್ತಾ ಇರ್ತಾರೆ. ಸೊ ನಾನು ಸ್ವಲ್ಪ ಸೆಕ್ಷನ್ಸ್ ಹಾಕೊಂಡೆ ಸರ್. ಎಲ್ಲಿ ಹೋದ್ರು ಸರ್ ಈಗ ನಾವು ಆನ್ಸರ್ ಮಾಡೋಕ್ಕಾಗಲ್ಲ. ಏನಪ್ಪ ನೀನು ಹಂಗೆ ಮಾಡ್ಬಿಡ್ತೀವಿ, ಹೆಂಗೆ ನಾವೇನು ಕೊಡೋದು ಗ್ಯಾರಂಟಿ? ಈಗ ನಾನು ಏನು ಫುಲ್ ಲಾಯಲ್ ಆಗಿ ಏನೇ ಮಾತಾಡೋದು ಸರ್, ಇಲ್ಲಿ ಏನಾಗಿದೆ ಅಂದರೆ ಒಂದು ಯಾರೋ ಸ್ವಲ್ಪ ಜನ ಮಾಡೋದ್ರಿಂದ ಆಲ್ಮೋಸ್ಟ್ ಸರ್ ನಾನು ಎಲ್ಲ ಡೈರೆಕ್ಟರ್ಗೆ ಹೇಳ್ತಿಲ್ಲ, ಸುಮಾರು ಜನ ಡೈರೆಕ್ಟರ್ಸು ಹೇಳಿದ ಬಜೆಟ್ ಮಾಡ್ತಲ್ಲ ಸರ್. ಯಾಕಂದರೆ ನಾವು ಯಾರಿಗೂ ಇಂಡಸ್ಟ್ರಿ ಜನ ಬರ್ತಲ್ಲ ಸಿಲ್ಲ, ಫಸ್ಟ್ ಅದೆಲ್ಲ ಬೇಡ ಸರ್. ಫಸ್ಟ್ ನಮಗೂ ನಾವು ಕರೆಕ್ಟ್ ಮಾಡ್ಕೊಳ್ಳೋಣ, ನಮ್ಮನೆ ನಾವು ಕರೆಕ್ಟ್ ಮಾಡೋಣ. ಡೈರೆಕ್ಟಾಗಿ ನಾನು ಕರೆಕ್ಟ್ ಆಗೋದು ಫಸ್ಟು. ಈಗ ನಾನು ಹೇಳಿದ ಬಜೆಟ್ ಮಾಡ್ತೀನ. ಸೊ ಮಾತಾಡ್ತಾ ನಾನು ನಮ್ಮ ಟೀಮ್ ಜೊತೆ ಡಿಸ್ಕಷನ್ ಮಾಡಿದೆ, ನೋಡಪ್ಪ ಈ ಬಜೆಟ್ ಹೇಳಿದ್ದಾರೆ, ಈ ಬಜೆಟಲ್ಲಿ ಮುಗಿಸ್ಬೇಕು. ಸೊ ನಮ್ಮ ಪ್ರೊಡ್ಯೂಸರ್ಸ್ಗೂ ಅದೇ ಹೇಳಿದ್ದಾರೆ. ಯಾಕಂದರೆ ನಮ್ಮ ಬದ್ರಿ ಸರ್ ಬಂದು ಅವ್ರಿಗೆ ಹೊಸಬ್ರಲ್ಲ ಇಂಡಸ್ಟ್ರಿಗೆ. ಸೊ ಅವ್ರದ್ದು ಅನುಭವಗಳಾಗಿದೆ, ಅವ್ರಿಗೆ ಒಂದಷ್ಟು ನಂಗೆ ವಿಚಾರಗಳು ಹಂಚ್ಕೊಂಡ್ರು, ಹಿಂಗಿದೆ ಹೇಳ್ಕೊಂಡ್ರು. ಸೊ ಏನು ಗ್ಯಾರಂಟಿ ಸರ್, ಏನು ಗ್ಯಾರಂಟಿ ಕೊಡಬೇಕು? ನನಗೆ ಇದೆಲ್ಲ ಗೊತ್ತಿಲ್ಲ ಸರ್. ಸೊ ನನಗೆ ನಿಜವಲ್ಲೂ ಇದೆಲ್ಲ ಒಂದು ಸ್ಟೆಪ್ ತೊಳಗೆ ಒನ್ ಆಫ್ ದಿ ಬದ್ರಿ ಸರ್ ಅಂತ ಹೇಳೋಕ್ಕೂ ನಾನು ಇಷ್ಟಪಡ್ತೀನಿ. ಯಾಕಂದರೆ ನಾನು ಜಸ್ಟ್ ಮಾತಾಡ್ತಾ ಒಂದು ಕೆಲಸ ಮಾಡೋಣ ಸರ್, ಒಂದು ಅಗ್ರಿಮೆಂಟ್ ಹಾಕೋಣ ಸರ್. ಯಾವ ಥರ ಅಗ್ರಿಮೆಂಟ್ ಸರ್? ಈ ಬಜೆಟ್ ಏನಾದರೂ ಕ್ರಾಸ್ ಆದರೆ ಡೈರೆಕ್ಟ್ ಮನೆ ಮಠ ಮಾಡ್ಕೊಂಬರ್ತಾರೆ, ನಾವು ಸಾಲ ಮಾಡ್ತಾರೆ ಗೊತ್ತಿಲ್ಲ ಸರ್. ಆ ಬಜೆಟಲ್ಲಿ ಮುಗಿಸ್ಕೊಡ್ತೀನಿ ಸರ್, ಆ ಬಜೆಟಲ್ಲಿ ಮಾಡಿದ್ದೀವಿ ಸರ್. ಯಾಕಂದರೆ ಒಂದು ನಂಬಿಕೆ ಬೇಕು ಸರ್. ತುಂಬ ಜನ ನನಗೆ ಸಂಸದಗಳು ಬೈಕೊಂಬೋದು, ಕೆಲವು ಡೈರೆಕ್ಟ್ರಿಗೆ ನನ್ನ ಮಗ ಯಾರು ಅಂತ. ಸರ್ ತಾಕತ್ತಿರೋನು ಬರ್ತಾನೆ ಸರ್, ಆ ಬಜೆಟಲ್ಲಿ ಮಾಡಲಿ ಸರ್, ಮಾಡಬೇಕು ಸರ್. ಯಾಕಂದರೆ ಒಬ್ಬ ನಿರ್ಮಾಪಕ ಸರ್ ಈಗ 1.5 ಕೋಟಿ 2 ಕೋಟಿ ಹಾಕ್ಬೇಕಾದ್ರೆ ಅವನೊಂದು ಆಪ್ಷನ್, ಅವ್ನು ಯಾರು ಬುದ್ಧು ದಡ್ರಲ್ಲ ಸರ್. ಒಬ್ಬ 1.5 ಕೋಟಿ ನಾನು 2 ಕೋಟಿ ಹಾಕ್ತೀನಿ ಅಂದರೆ ಅವನೊಂದು ಬ್ಯಾಕಪ್ ಇಟ್ಕೊತಾನೆ. ಬೈ ಚಾನ್ಸ್ ಹಿಂಗಾದ್ರೆ ನಾನೇನೊಂದು ಬ್ಯಾಕಪ್ ಇಟ್ಕೊಬೋದು ಅಂತ. ಮನೆ ಕಟ್ಬೇಕಾದ್ರೆ ಮದುವೆ ಎಲ್ಲ ಒಂದು ಲೆಕ್ಕಾಚಾರ ಇರುತ್ತೆ ಸರ್. ಒಬ್ಬ ಡೈರೆಕ್ಟರ್ ಬಂದು ಅದನ್ನು ತಲೆ ಕೆಳಗೆ ಮಾಡಿದಾಗ ಅವ್ನು ಎಲ್ಲಿ ಹೋಗ್ತಾನೆ? ಅವನ್ನ ಆಟೋಮೆಟಿಕ್ ನಾವು ಕಳ್ಕೊಂತೀವಿ ಸರ್. ಪ್ರೊಡ್ಯೂಸರ್ ಸರ್ ಒಳ್ಳೊಳ್ಳೆ ಪ್ರೊಡ್ಯೂಸರ್ ಯಾಕೆ ಕಳ್ಕೊಂತೀವಿ? ಫಸ್ಟ್ ನಾವು ಡೈರೆಕ್ಟರ್ಗಳು ಕರೆಕ್ಟ್ ಆಗೋಣ ಸರ್. ಸೊ ಹಾಗಾಗಿ ಗೊತ್ತಿಲ್ಲ ಸರ್. ಈಗ ನನಗೆ ಮೊದಲು ಇದು ಬ್ರಹ್ಮವಿದ್ಯೆ ಥರ ಇತ್ತು, ಈಗ ನಾನು ಗೊತ್ತಿದ್ದೆ ಯಾಕಂದ್ರೆ ಅದನ್ನ ಅನುಭವಕ್ಕೆ ಬಂದಿದ್ದೀನಿ. ಇನ್ಮೇಲೆ ಯಾರೇ ಪ್ರೊಡ್ಯೂಸರ್ ಅಗ್ರಿಮೆಂಟ್ ಹಾಕೊಂಡೆ ಕೆಲಸ ಮಾಡ್ಬೇಕು ಡಿಸೈಡ್ ಆಗಿದ್ದೀನಿ ಸರ್ ನಾನು. ಸೊ ನಾನು ಹಾಕೊಂಡಿರೋ ಒಂದು ಇದು ತಪ್ಪೇನಿದೆ ಸರ್. ಬೇರೆ ಏನು ಪ್ರಶ್ನೆ ಸರ್? ಪ್ಲಾನ್ಡ್ 100% ಪ್ಲಾನ್ಡ್. ಅದೇ ನಿಟ್ಟಿನಲ್ಲಿ ಹೋಗ್ತಾ ಇದೀವಿ. ಅದೇ ನಿಟ್ಟಿನಲ್ಲಿ ಇನ್ನೊಂದು ಆಲ್ಮೋಸ್ಟ್ ಆನೆ ಹೊಡ್ಕೊಟ್ಟಿವಿ ಸರ್. ಬಾಲ ಮಾತ್ರ ಇದೆ ಅಷ್ಟೇ. ಸರ್ ನಾನು ಹೊರಟಲ್ಲೂ ಎಲ್ಲರಿಗೂ ಗೊತ್ತು, ಸಿನಿಮಾ 100 ಡೇಸ್ ಹೋಯ್ತು, ನಿಮಗೂ ಗೊತ್ತು ಜಗ್ಗಿ ಸರ್. ಸ್ಟ್ರೇಟ್ ಔಟ್ ಕೊಡೋದು ಬಂತು. ನಾನು 2 ವರ್ಷ ಮನೇಲಿ ಕೂತ್ಕೊಂಡೆ. ಮತ್ತೆ ಸರ್ ಇವತ್ತು ಕೂಡ ನಿಮ್ಗೆ ಗೊತ್ತಿಲ್ಲ, ಇಲ್ಲಿ ಪ್ರೊಡ್ಯೂಸರ್ನ ಕುರಿಸೋ ಡೈರೆಕ್ಟರ್ಗಳು ಬೇಕು, ಡೈರೆಕ್ಟರ್ನ ಕುರಿಸೋ ಪ್ರೊಡ್ಯೂಸರ್ಗಳು ಬೇಕು ಸರ್. ಎಲ್ಲರೂ ಬೇಕಿಲ್ಲಿ. ಸೊ ನನ್ನ ಸ್ನೇಹಿತರೊಬ್ರು ಹೇಳ್ತಾ ಇದ್ರು, ಇವತ್ತು ಮಲಯಾಳದಲ್ಲಿ ನಾನು ಬೇರೆ ಭಾಷೆ ಎಕ್ಸಾಂಪಲ್ ಕೊಡ್ತಿಲ್ಲ ಸರ್. ಅವರು ಒಬ್ಬ ಪ್ರೊಡ್ಯೂಸರ್ ನನಗೆ ಏನು ಗೊತ್ತಿಲ್ಲಪ್ಪ, ನಾನು ಬ್ಲೈಂಡ್ ಆಗಿದ್ದೀನಿ, ನಾನು ದುಡ್ಡು ಹಾಕ್ಬೇಕು ಅಂತ ಫಸ್ಟ್ ಚೇಂಬರ್ಗೆ ಬರ್ತಾನೆ. ಅವನು ಚೇಂಬರ್ ಬಂದು ಕೇಳಿದಾಗ ಅವ್ರೊಂದು ಲಿಸ್ಟ್ ಕೊಡ್ತಾರೆ. ಯಾವ ಲಿಸ್ಟ್? ರನ್ನಿಂಗ್ ಅಲ್ಲಿರೋ ಡೈರೆಕ್ಟರ್ ಲಿಸ್ಟ್ ಕೊಡಲ್ಲ ಸರ್. ಅವರು ಒಳ್ಳೆ ಟೆಕ್ನಿಷಿಯನ್ ಅನ್ಸ್ಕೊಂಡಿರೋ ವಿಕ್ಟೋಫ್ಲಪ್ಪ ನಮ್ಗೆ ಗೊತ್ತಿಲ್ಲ ಸರ್, ಯಾರಿಗೂ ಗೊತ್ತಿಲ್ಲ. ಒಬ್ಬ ಒಳ್ಳೆ ಟೆಕ್ನಿಷಿಯನ್ ಗುರು ಒಂದು ಲಾಯಲ್ ಆಗಿದ್ದಾನೆ ಅನ್ನೋ ಫಸ್ಟ್ ಲಿಸ್ಟ್ ಕೊಡ್ತಾರಂತೆ ಅವರು. ಆ ಡೈರೆಕ್ಟರ್ ಪಾಪ ಕೆಲಸ ಇಲ್ದಿರಾ, ಮನೆ ಮಠ ಇಲ್ದಿರಾ ಅಂಥವ್ರಿಗೆ ಫಸ್ಟ್ ಆಪ್ಷನ್ ಕೊಡ್ತಾರೆ. ಬಟ್ ಬಜೆಟ್ 1.5 ಕೋಟಿ ಮೀರಂಗಿಲ್ಲ. ಅವಾಗ ಕಂಟೆಂಟ್ ಬರ್ತಾರೆ, ಇನ್ನೇನು ಸರ್ ಬರುತ್ತೆ ಸರ್. ಈಗ ನಾನು ಹೇಳೋದು ಬ್ಯಾಕ್ಗ್ರೌಂಡ್ 1000 ಜನ ಹಾಕೋಣ, ಗೂಸ್ ಬಂದು ಆಗ್ಬಿಡುತ್ತೆ ಜನಗಳಿಗೆ ಸರ್. ಜನಗಳು ನೋಡಿದ್ರೆ ನಾವು ಯಾರು ನೋಡಿಲ್ಲ ಸರ್. ಓಪನ್ ಆಗಿ ಹೇಳ್ತೀನಿ, ಫಿಂಗರ್ ಪ್ರಿಂಟಲ್ಲಿ ಎಲ್ಲ ಇದೆ ಸರ್. ಅವ್ರಿಗೆ ತೃಪ್ತಿ ಪಡ್ತಾರೆ, ಒಂದು ಆಗಲ್ಲ ಸರ್. ನಾನು 2000 ಕೋಟಿ ನೋಡ್ತೀನಿ, 5000 ಕೋಟಿ ಸಿನಿಮಾ ನೋಡಿದ್ದೀನಿ ಅಂತಾರೆ ಅವರು. ಬಟ್ ಅವ್ರಿಗೆ ಏನು ಬೇಕು? ಅವ್ರಿಗೆ ಮಾಡು, ಕಮ್ಮಿ ಬಜೆಟಲ್ಲಿ ಮಾಡು, ಕಂಟೆಂಟ್ ಮಾಡು, ಎಲ್ಲ ಅದೇ ಕೇಳ ಸರ್. ಅದ್ರ ಬಗ್ಗೆ ಹೋರಾಟ ಮಾಡೋಣ ನಾವು ಸರ್. ಖಂಡಿತ ನೀವಿಲ್ಲಿ ಬರೀ 2 ಕ್ಯಾರೆಕ್ಟರ್ ಮಾತ್ರ ನೋಡ್ತಾ ಇದ್ದೀರಾ ಸರ್. ನನಗೆ ಇಲ್ಲಿ 3 ಕ್ಯಾರೆಕ್ಟರ್ ಕಾಣ್ತಾ ಇದೆ.
ಒನ್ ಆಫ್ ದ ಜೀಪ್. ನೀವು ಆಲ್ಮೋಸ್ಟ್ ಒಂದು 99% ಎಲ್ಲ ಕಡೆ ಜೀಪ್ನ ಕ್ಯಾರಿ ಮಾಡಿದ್ದೀನಿ, ಅದಕ್ಕೆ ಜೀವ ಇಲ್ಲ ಅಷ್ಟೇ ಅದಕ್ಕೆ. ಈ ಸಿನಿಮಾದಲ್ಲಿ ಒನ್ ಆಫ್ ದ ಜೀಪ್ ಕೂಡ ಒಂದು ಕ್ಯಾರೆಕ್ಟರ್. ಸೊ ಈ ಸಿನಿಮಾ, ಈ ಸಾಂಗ್, ನಿಮ್ಗೆ ಈ ಸಾಂಗಲ್ಲಿ ಬರೀ 4 ನಿಮಿಷ ಸಾಂಗ್ ಅಲ್ಲ ಇದು. ಈ ಸಾಂಗಲ್ಲಿ 2 ಗಂಟೆ ಸಿನಿಮಾ ಇದೆ. ಇದೇನಾದ್ರೂ ನಿಮ್ಗೆ ಕನೆಕ್ಟ್ ಆಯ್ತು ಅಂದ್ರೆ ನನಗೆ ಗೊತ್ತಿಲ್ಲ, 100% ಸಿನಿಮಾ ಕನೆಕ್ಟ್ ಆಗುತ್ತೆ. ಯಾಕಂದ್ರೆ ಇಡೀ ಸಿನಿಮಾ ಹೇಳುತ್ತೆ. ಈ ಸಾಂಗು ಎಮೋಷನ್ಸ್ ಇದೆ, ತಿಳಿ ಹಾಸ್ಯ ಇದೆ, ಅವರಿಬ್ಬರದ್ದು ಬಾಂಡಿಂಗ್ ಇದೆ. ಇಲ್ಲ ಅವರಿಬ್ಬರದ್ದು ಬಾಂಡಿಂಗ್ ಯಾಕೆ ವರ್ಕ್ ಆಗ್ತಲ್ಲ, ಸಿನಿಮಾ ವರ್ಕ್ ಆಗ್ತಲ್ಲ, ಓಪನ್ ಆಗಿ ಹೇಳ್ತೀನಿ ಸರ್. ಇಲ್ಲ ಸಾಂಗ್ ಚೆನ್ನಾಗಿದೆ, 100% ಸಿನಿಮಾ ಇಷ್ಟ ಆಗುತ್ತೆ ಅಂತ ನಂಬಿಕೆಯಿಂದ ಈ ಸಾಂಗ್ ನಾನು ಫಸ್ಟ್ ಲಾಂಚ್ ಮಾಡ್ತಾ ಇರೋದು ಸರ್. ಸೊ ಈ ಸಾಂಗು ಇಷ್ಟೊಂದು ಔಟ್ಪುಟ್ ಬರೋದಕ್ಕೆ ಕಾರಣ ನಮ್ಮ C2C ಸ್ಟುಡಿಯೋ ಕಿಶೋರ್ ಮೇಲಿದ್ದಾರೆ. ಯಾಕಂದರೆ ಒಬ್ಬ ಕ್ಯಾಮ್ರಾಮನ್ನು ಮುಗಿಯಬೇಕು ಅಂತ ಎಕ್ಸಿಕ್ಯೂಷನ್ ಮಾಡಿದಾಗ ಅದನ್ನು ನೀಟಾಗಿ ಎಕ್ಸಿಕ್ಯೂಷನ್ ಮಾಡೋದು ನಮ್ಮ ಕಲರಿಸ್ಟು ಕಿಶೋರ್. ತುಂಬ ಥ್ಯಾಂಕ್ಸ್ ಅಪ್ಪ, ತುಂಬ ಚೆನ್ನಾಗಿ ಮಾಡಿದ್ಯಾ. ಆಮೇಲೆ ನಮ್ಮ ಇಲ್ಲಪ್ಪ ಧನ್ವಿ ಏನು ಅರ್ಥ ಆಗ್ತಲ್ಲ, ತುಂಬ ಚೂಟಿ, ತುಂಬ ಬಜಾರಿ, ನಾವು ಮಾತಾಡೋಕ್ಕೆ ಬಿಡಲ್ಲ ಆ್ಯಕ್ಚುಲಿ. ಅವಳು ಮೋಸ್ಟ್ಲಿ ಮೈಕ್ ಇದ್ದಾಗ ಫೀವರ್ ಏನೋ ಗೊತ್ತಿಲ್ಲ ಅವಳಿಗೆ. ಸೊ ಸಮರ್ಥ್, ಸೊ ನಾನು ನಂಬಿರೋ ಅಂತ ಹೇಳ್ತಲ್ಲ, ನಿಮ್ಗೆ ಗೊತ್ತಿರ್ಬೋದು, ಎಲ್ಲೂ ಇಲ್ಲಿ ರಿಯಾಕ್ಷನ್ಸ್ ಆಗಿರ್ಬೋದು, ಪರ್ಫಾರ್ಮ್ ಆಗಿರೋದು, ಇನ್ನು ಯಾರಿಗೂ ಹೊಸಬ ಅಂತ ಅನ್ಸಲ್ಲ, ಬಿಕಾಸ್ ಆಫ್ ಅವರು ಶ್ರಮ ಅದು. ಯಾಕಂದರೆ ಅವನು ಬೇಸಿಕಲಿ ರಂಗಭೂಮಿ ಕಲಾವಿದ. ರಂಗಶಂಕರದಲ್ಲಿ ಸುಮಾರು ಒಂದು 60-70 ವರ್ಷ ಕೊಟ್ಟಿದ್ದಾನೆ. ನಮ್ಮ ಅರುಂಧತಿ ನಾಗ್ ಮೇಡಮ್ ಅವರ ಪರಮ ಶಿಷ್ಯ. ಸೊ ನನಗೆ ಒಬ್ಬ ಡೈರೆಕ್ಟರ್ಗಳಿಗೆ ರಂಗಭೂಮಿ ಕಲಾವಿದ ಅಂದರೆ ನಮಗೆ ಗೊತ್ತಿದ್ರೆ ಒಂದು ಅಟೆನ್ಷನ್ ಬರುತ್ತೆ. ಸೊ ರೆಡಿಮೇಡ್ ಕೇಕ್ ಅಂತ ಹೇಳ್ತೀವಿ, ಆ ಥರ ನಮಗೆ ಕೆಲಸ ತೆಗೆಸ್ಕೊಳ್ಳೋದು ತುಂಬ ಈಸಿ. ಧನ್ವಿ ಬಂದು ಹೇಗೆ ಅಂದರೆ, ಅವಳು ಸ್ವಲ್ಪ ಹುಟ್ಟು ತರಲೆ. ಅವಳು ಹೇಗೆ ಅಂದರೆ, ಅವಳು ಡೈಲಾಗ್ ಮಾತ್ರ ಹೇಳಮ್ಮ ಅಂದರೆ ಆಪೋಸಿಟ್ ಎಲ್ಲ ಡೈಲಾಗ್ ಅವಳು ಹೇಳ್ತಾ ಇದ್ಲು. ಅಂಕಲ್ ಇದು ಮರ್ತ್ಬಿಟ್ಟಿದ್ದೀರಾ ಅಂಕಲ್, ಇದನ್ನ ಹೇಳಿ ಅಂಕಲ್ ಅಂತ. ಸೊ ಅಷ್ಟು ಕ್ಲೆವರ್ ಧನ್ವಿ. ಬರ್ಬೇಕಾದ್ರೆ ಮಾತು ಕಲ್ತ್ಕೊ ಬರಕ್ ಹೇಳಿ ಸರ್ ಸ್ಟೇಜ್ ಮೇಲೆ. ನಿಜವಲ್ಲ, ಅವಳು ಇಲ್ಲಿ ಪರ್ಫಾರ್ಮ್ ಮಾಡ್ಬೇಕಾದ್ರೆ ನನಗೆ ಅವಳು ಯಾರೋ ಚಿಕ್ಕ ಹುಡುಗಿ ಮಾಡ್ತಿಲ್ಲ ಅನ್ಸಿಲ್ಲ, ಯಾವುದೋ ಫ್ಯೂಚರ್ ಹೀರೋಯಿನ್ ಮಾಡ್ತಿದ್ದಾಳೆ ಅಂತ ನನಗೆ ಅನಿಸ್ತು ಆ್ಯಕ್ಚುಲಿ. ಆ ರಿಯಾಕ್ಷನ್ಸ್ ಆಗಿರ್ಬೋದು, ಆ ಕ್ಯೂಟ್ ಒಂದು ಇದಿರ್ಬೋದು. ಸೊ ನಾನು ಏನೇ ಮಾತಾಡಿದ್ರು ಅಲ್ಟಿಮೇಟ್ ಸಿನಿಮಾ ಜನ ಇಷ್ಟ ಆಗಬೇಕು, ಬರಬೇಕು. ಸೊ ನಾನು ಒಂದಂತ ಹೇಳ್ತೀನಿ, ಶಬರಿ ಒಂದು 10 ನಿಮಿಷ ನಿಮ್ಗೆ ಕಾಡುತ್ತೆ. ಸಡನ್ನಾಗಿ ಸಿನಿಮಾ ಹೇಗಿದೆ ಅಂದರೆ, ನಿಮಗೆ ಕೆಲವ್ರು ಹೇಳ್ತಾರೆ ಡಬ್ಬಾಗರು ನೋಡೋಕ್ಕಲ್ಲ, ಒನ್ ಟೈಮ್ ನೋಡ್ಬೋದು. ಓಕೆ ಅದು ಯಾವುದು ನೀವು ಮಾತಾಡೋಕ್ಕಾಗಲ್ಲ. ಆ ಮೌನ ಅಂತೂ ಮಾಡುತ್ತೆ. ಒಂದು 5 ನಿಮಿಷ ರೆಸ್ಟ್ ಮಾಡಿ ಅಥವಾ ಸುಧಾರಿಸ್ಕೊಂಡು ಈ ಸಿನಿಮಾ ಬಗ್ಗೆ ಮಾತಾಡ್ತೀರಾ, ಅಷ್ಟೊಂದು ನಿಮಗೆ ಎಮೋಷನ್ಸ್ ಕಾಡುತ್ತೆ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಸೊ ನಾವು ಏನೇ ಮಾತಾಡಿದ್ರು ನಾನು ಮುಖ್ಯವಾಗಿ ಒಬ್ಬರ ಬಗ್ಗೆ ಮಾತಾಡಬೇಕಾಗಿತ್ತು. ಸೊ ನಾನು ನನ್ನ ಲೈಫ್ ಜರ್ನಿ ತುಂಬ ಜನ ನೋಡಿದ್ದಾರೆ. ನಮ್ಮ ಜಗ್ಗಿ ಸರ್ ಆಗಿರ್ಬೋದು, ಮನು ಆಗಿರ್ಬೋದು, ಮೋಕ್ಷೇಂದ್ರ. ಸೊ ನಾನು ಎಸ್ ಮೂರ್ತಿ ಅವರ ಶಿಷ್ಯ, ಎಲ್ಲರೂ ಕೆಲವರು ಗೊತ್ತು. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಟೈಮಲ್ಲೆಲ್ಲ ಅವ್ರ ಜೊತೆ ಕೈ ಇಟ್ಕೊಂಡು ಸುಮಾರು ಪ್ರೆಸ್ ಮೀಟ್ಗಳು ಬಂದಿದ್ದೀನಿ. ಬಟ್ ನನಗೆ ನನ್ನ ಅನುಭವದಲ್ಲಿ ಎಷ್ಟೋ ಜನ PR ನೋಡಿದ್ದೀನಿ. ನಾನು ಯಾರ ಬಗ್ಗೆ ಮಾತಾಡ್ತಲ್ಲ, ನನಗೆ ದಿ ಬೆಸ್ಟ್ PR ನಮ್ಮ ಜಯಸೂರ್ಯ ಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ PRO ಅಂದರೆ ಏನು, ಪಬ್ಲಿಕ್ ರಿಲೇಷನ್ ಆಫೀಸರ್. ಸರ್ ನಾನು ಅವ್ರೇನು ಹೇಳ್ತೀನಿ ಅಂದರೆ, ಒಳ್ಳೆ ಪರ್ಸನ್, ಪ್ಯೂರಿಟಿ, ರಿಯಾಲಿಟಿ, ಒರಿಜಿನಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರ ಬಗ್ಗೆ ನಾನು. ಯಾಕಂದರೆ 10 ರೂಪಾಯಿ ಕೊಟ್ಟರೆ 10 ರೂಪಾಯಿ ಬೇರೆಯವ್ರಿಗೆ ಹೋಗೋಕ್ಕೂ ಬಿಡಲ್ಲ. 10 ರೂಪಾಯಿ ನೀಟಾಗಿ ಕೆಲಸ ಮಾಡ್ಕೊತಾರೆ. ನಿಜವಲ್ಲೂ ಜಯ್ ಸರ್, ನಮ್ಮ ಟೀಮಲ್ಲಿ ನೀವು ಒನ್ ಆಫ್ ದಿ ಮೆಂಬರ್ ಆಗಿದ್ದು ನನಗೆ ಭಾಳ ಖುಷಿ ಆಗುತ್ತೆ. ಮತ್ತೆ ನಿಮ್ಮ ಜೊತೆ ನಾನು ಸಿನಿಮಾ ಮಾಡಬೇಕು ಅಂತ ಆಸೆ ಕೂಡ ಆಗಿದೆ. ಸೊ ಎಲ್ಲರಿಗೂ ಧನ್ಯವಾದಗಳು. ನಾವೇನೇ ಮಾತಾಡ್ರು ನೀವು ಬರೆಯೋ ಪೆನ್ನಲ್ಲಿ ಭಾಳ ಪವರ್ಫುಲ್ ಇದೆ. ಸೊ ನಿಮ್ಗೇನಾದರೂ ಏನೋ ಸ್ವಲ್ಪ ಏನೋ ಮಾಡಿದಾನಪ್ಪ ಪ್ರಾಮಿಸ್ ಥರ ಇದೆ ಅಂದರೆ 1-2 ಪದ ಬರೀರಿ. ಸೊ ನೀವು ಬರೆಯೋ ಪದಗಳೇ ಜನಗಳಿಗೆ ಯಾಕಂದ್ರೆ ನಾಟೋದು. ಯಾಕಂದ್ರೆ ನಾನು ತುಂಬ ಲೈಬ್ರರಿಲಿ ಸ್ಪೆಂಡ್ ಮಾಡ್ತೀನಿ. ಇವತ್ತು ಕೂಡ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇಲ್ಲ ನಂದು. ಆಲ್ಮೋಸ್ಟ್ ಅಂತ ಓದಕ್ಕೆ ಟ್ರೈ ಮಾಡ್ತೀನಿ. ಅವಾಗೆಲ್ಲ ಓದಾಗಲೂ ಕೂಡ ನೀವು ಬರ್ತಿರೋ ಆರ್ಟಿಕಲ್ ನೋಡಿ ನನಗೆ ಎಫೆಕ್ಟ್ ಆಗೋದು ಸಿನಿಮಾಗೆ ಹೋಗ್ತಿದೆ. ಹಾಗಾಗಿ ಆ ಬರವಣಿಗೆ ಅಷ್ಟು ಪವರ್ಫುಲ್ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.